ಹೆಲೋ ಹಾಯ್ ಡಿಯರ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ಈ ಎರಡು ಕನಸು ಎಪಿಸೋಡ್ 16. ಈ ಎಪಿಸೋಡಲ್ಲಿ ನಮ್ಮ ನಿತ್ಯ ಹಾಗೆ ನಮ್ಮ ಶರತ್ ಸ್ವಲ್ಪ ಹತ್ತಿರ ಆಗ್ತಾ ಇದ್ದಾರೆ. ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮುತ್ತು ಸಿಗುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ತುತ್ತು ಸಿಗುತ್ತೆ. ಹಾಗೆ ಸ್ವಲ್ಪನೇ ಪ್ರೀತಿ ಚಿಗುರ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆಯಪ್ಪ. ಸೊ ಇದೆಲ್ಲ ಹೇಗಾಯಿತು, ಮುತ್ತು ಹೇಗೆ ಸಿಕ್ತು, ತುತ್ತು ಹೇಗೆ ಸಿಕ್ತು ಅನ್ನೋದನ್ನು ಈ ಎಪಿಸೋಡಲ್ಲಿ ನೋಡ್ಕೊಂಡು ಬನ್ನಿ. ಮೊದಲ ಮುತ್ತು ಮತ್ತು ತುತ್ತು. ಎಲ್ಲರೂ ಪೀಕ್ ತಲುಪಿದ ಖುಷಿಯಲ್ಲಿ ತಮಗಿಷ್ಟವಾದ ಆಟ ಆಡ್ತಾ ಕಾಲ ಕಳೀತಾ ಇದ್ದರು. ರಾತ್ರಿ 12 ಆದರೂ ಸುತ್ತಾಡ್ತಾ ಇದ್ದರು. ಈಗ ಊಟದ ಸಮಯ. ಶರತ್ ಹಾಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ರು. ಯಾಕೋ ಏನೋ ಶರತ್ ಮತ್ತು ನಿತ್ಯ ಕಣ್ಣಲ್ಲೇ ಮಾತಾಡ್ಕೊಳ್ತಿರ್ತಾರಂತೆ. ಸೊ ಈಗ ಶುರು ಮಾಡಿದರು. ಒಬ್ರನ್ನೊಬ್ರು ನೋಡ್ತಾ ಹಾಗೆ ಕಳೆದೋಗ್ತಾರೆ. ಪ್ರಶಾಂತ್ ನಿತ್ಯನ ನೋಡಿ ನಿತ್ಯ ಅಂದ. ನಿತ್ಯ ಅವ್ನು ಕೂಗಿದ್ದು ಕೇಳಿಸ್ದೇ ಇರೋ ಹಾಗೆ ಶರತ್ನ ನೋಡೋದ್ರಲ್ಲಿ ಮುಳುಗೋಗಿದ್ದಾಳೆ. ಹಾಗೆ ಪ್ರಶಾಂತು ಮತ್ತು ಹೇಯ್ ನಿತ್ಯ ಅಂತ ಕರೆದ. ನಿತ್ಯ ಹಾಂ ಪ್ರಶಾಂತ್ ನಿತ್ಯ ಇವತ್ತು ನಿನ್ನ ಕೈಯಾರೆ ನಂಗೆ ಊಟ ಮಾಡಿಸ್ತೀಯಾ ಅಂದ. ಅವನ ಮನಸ್ಸಲ್ಲೇ ನಿಂಗೆ ಶರತ್ ಮುಖ್ಯ ಆದರೆ ನಾನು ಏನು ಹೇಳಿದ್ದೀನಿ ಅದನ್ನು ಅವಳು ಮಾಡಲ್ಲ ಅಂತ ಅಂದ್ಕೊಂಡ. ನಿತ್ಯ ಮತ್ತೆ ಶರತ್ ಕಡೆ ನೋಡ್ತಾಳೆ. ಹಾಗೆ ಪ್ರಶಾಂತ್ ಕಡೆ ನೋಡಿ ಸರಿ ಅಂತ ಸ್ಮೈಲ್ ಮಾಡ್ತಾಳೆ. ನಿತ್ಯ ಪ್ರಶಾಂತ್ಗೆ ಊಟ ಮಾಡಿಸ್ತಾಳೆ. ಶರತ್ಗೆ ಅದನ್ನು ನೋಡಿ ಇನ್ನಷ್ಟು ಜಲಸ್ ಫೀಲ್ ಆಗುತ್ತೆ. ಉರ್ಕೊಂಡು ನಿತ್ಯನೇ ನೋಡ್ತಿರ್ತಾನೆ ನಮ್ಮ ಶರತ್ತು. ಲಾವಣ್ಯ ಅದನ್ನ ನೋಡಿ ಶರತ್ಗೆ ತುತ್ತು ಕೊಡೋದಕ್ಕೆ ಹೋಗ್ತಾಳೆ. ಶರತ್ ಕೋಪದಿಂದ ಅವಳನ್ನ ನೋಡ್ತಾ ನಂಗೆ ಬೇಡ ಅಂತಾನೆ. ಈ ಲಾವಣ್ಯನೇ ಹಾಗೆ, ಯಾರೇನು ಮಾಡ್ತಾರೋ ಅದನ್ನ ಇವಳು ಮಾಡಿಬಿಡ್ಬೇಕು. ಶರತ್ ಹತ್ರ ಚೆನ್ನಾಗಿ ಒಂದ್ಸತಿ ಬೈಸ್ಕೊಂಡು ಬಂದ್ಬಿಡ್ಬೇಕು. ಆವಾಗ ಇವಳಿಗೂ ಸಮಾಧಾನ, ಶರತ್ಗೂ ಸಮಾಧಾನ. ಓಕೆ, ನಿತ್ಯ ಎಲ್ರಿಗೂ ತುತ್ತು ತಿನ್ನಿಸ್ಕೊಂಡು ಹೋಗ್ತಾಳೆ. ಶ್ರುತಿಗೆ ತಿನ್ನಿಸಿ ಆಮೇಲೆ ಲಾವಣ್ಯ ಹತ್ರ ಬರ್ತಾಳೆ. ಆದರೆ ಅವಳು ಮೂತಿ ತಿರುಗಿಸಿ ಬೇಡ ನನಗೆ ಅಂತಾಳೆ. ನಿತ್ಯ ಮತ್ತು ಶರತ್ ಬಾಯಿಗೆ ತುತ್ತಿಡೋದಕ್ಕೆ ಹೋಗ್ತಾಳೆ. ಆದರೆ ಅವನು ಅವಳನ್ನೇ ನೋಡಿಕೊಂಡು ಕೂತ್ಬಿಟ್ಟ. ಇವಳು ಅವನನ್ನೇ ನೋಡ್ತಿದ್ಲು. ಇಬ್ಬರು ಒಬ್ರನ್ನೊಬ್ರು ನೋಡಿಕೊಂಡು ಕಳೆದು ಹೋಗ್ಬಿಟ್ರು. ಆವಾಗ ಲಾವಣ್ಯ ಹುರ್ಕೊಂಡು ನಿತ್ಯ ಅದೆಲ್ಲ ಶರತ್ಗೆ ಇಷ್ಟ ಆಗಲ್ಲ ಬಿಡು ಅಂದ್ಲು. ನಿತ್ಯ ಅದನ್ನು ಕೇಳಿಸ್ಕೊಂಡು ತುತ್ತ ಹಿಂದೆ ತಗೊಳ್ಳೋದಕ್ಕೆ ಹೋದ್ಲು. ಆದರೆ ಶರತ್ತು ಅವಳ ಕೈ ಹಿಡ್ಕೊಂಡು ಅವನ್ನೇ ತಿನ್ಸ್ಕೊಳ್ತಾನೆ. ಅದನ್ನು ನೋಡಿ ಲಾವಣ್ಯ ಇನ್ನೂ ಹುರ್ಕೊಳ್ತಿರ್ತಾಳೆ. ಹಾಗೆ ಮನಸ್ಸಲ್ಲಿ ಇವ್ರನ್ನ ಎಷ್ಟು ದೂರ ಮಾಡೋದಕ್ಕೆ ಹೋದರೂ ಇವ್ರು ಜಾಸ್ತಿ ಹತ್ರ ಆಗ್ತಾನೆ ಇದ್ದಾರಲ್ಲ ಅಂದ್ಕೊಂಡ್ಳು. ಹಾಗೆ ಬೆಳಿಗ್ಗೆ ಆಗುತ್ತೆ. ಎಲ್ಲರೂ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತಾರೆ. ನಿತ್ಯ ನೇಚರ್ನ ಎಂಜಾಯ್ ಮಾಡಿಕೊಂಡು ಫೋಟೋಸ್ ತೆಗಿತಾ ಇದ್ಲು. ಲಾವಣ್ಯ ಇವಳಿಗೆ ಎಷ್ಟು ಹರ್ಟ್ ಮಾಡಿದ್ರು ಇವಳು ಹರ್ಟೇ ಆಗೋದಿಲ್ವಲ್ಲ, ನನಗಂತೂ ಸಮಾಧಾನ ಇಲ್ಲಪ್ಪ, ಮಾಡ್ತೀನಿ ಇವಳಿಗೆ ಅಂದ್ಕೊಂಡು ಶರತ್ ಹತ್ರ ಶರತ್ ಬನ್ನಿ ನಾವು ಸೆಲ್ಫಿ ತಗೊಳ್ಳೋಣ ಅಂದ್ಲು. ಶರತ್ ಕಿರಿಕಿರಿ ಆಗುತ್ತಾ ಏನೋ ಸೆಲ್ಫಿನ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ನಿನಗೆ? ಯಾಕೋ ಶರತ್ತು ಲಾವಣ್ಯ ಹತ್ರ ಬಂದಾಗೆಲ್ಲನೂ ಅವಳ ಜೊತೆ ಸಿಡುಕ್ತಾನೇ ಇದ್ದ. ಲಾವಣ್ಯ ಏನು ಬೇಜಾರು ಮಾಡ್ಕೊಂಡಿದ್ದೀರಾ? ಶರತ್ ಔಟ್ಸೈಡ್ ಬರೋದೇ ಎಂಜಾಯ್ ಮಾಡೋದಕ್ಕಲ್ವಾ, ಸೆಲ್ಫಿ ಬೇಡ ಅಂತ. ಬನ್ನಿ ಶರತ್ ಅಂತ ಫೋಟೋಸ್ ತೆಗಿತಾಳೆ. ಶರತ್ ನೋಡು ಲಾವಣ್ಯ ನನಗಿದೆಲ್ಲ ಇಷ್ಟ ಆಗಲ್ಲ, ಸುಮ್ಮನೆ ಹೋಗು ಅಂತಾನೆ. ಲಾವಣ್ಯ ಶರತ್ ಪ್ಲೀಸ್ ಪಾರಿಜಾತಗೋಸ್ಕರ ಪ್ಲೀಸ್ ಅಂತಾಳೆ. ಎಷ್ಟೇ ಕೋಪ ಇದ್ದರೂ ಪಾರಿಜಾತ ಅಂದರೆ ಕರ್ಕೋ ಶರತ್ ಓಕೆ ಅಂದ್ಬಿಡ್ತಾನೆ. ಲಾವಣ್ಯ ನಿತ್ಯಾಳನ್ನು ಕರೀತಾಳೆ. ಶರತ್ ಲಾವಣ್ಯ ಅವಳು ಯಾಕೆ ಅಂತಾನೆ. ಲಾವಣ್ಯ ಚೆನ್ನಾಗಿರುತ್ತೆ ಇರು ಶರತ್ ಅಂತ ಅವಳನ್ನೇ ಕೂಗ್ತಾಳೆ. ನಿತ್ಯ ಹತ್ತಿರ ಬಂದಳು. ಲಾವಣ್ಯ ಅವಳಿಗೆ ಕ್ಯಾಮ್ರಾದ ಕೊಟ್ಟು ತೆಗಿ ಫೋಟೋ ಅಂದ್ಲು ದಿಮಾಕಿಂದ. ಶರತ್ ಮುಜುಗರದಿಂದ ನಿತ್ಯನ ನೋಡ್ತಾನೆ. ನಿತ್ಯ ಅವರಿಬ್ಬರು ಫೋಟೋ ತೆಗಿಯೋದಕ್ಕೆ ಹೋಗ್ತಾಳೆ. ನಿತ್ಯಗೆ ಒಂಥರ ಇರಿಸು ಮುರುಸಾಗ್ತಾ ಇರುತ್ತೆ. ಶರತ್ನ ನೋಡಿ ಮತ್ತೆ ಕ್ಯಾಮ್ರಾ ನೋಡ್ತಾಳೆ. ಶರತ್ ಲಾವಣ್ಯ ಅವನನ್ನು ಹಿಡಿದುಕೊಂಡಿರೋದನ್ನು ಅವಳಿಗೆ ಇಷ್ಟ ಆಗ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಅವನು ಇರುಸು ಮುರುಸು ಮಾಡಿಕೊಂಡು ಲಾವಣ್ಯ ಕೈ ಬಿಡಿಸ್ಕೊಳ್ಳೋದಕ್ಕೆ ಹೋಗ್ತಾನೆ. ಆದರೆ ಲಾವಣ್ಯ ಅವನ ಕಡೆ ಇನ್ನೂ ಗಟ್ಟಿಯಾಗಿ ಹಿಡ್ಕೊಂಡು ಮತ್ತೆ ಅವನನ್ನು ತಪ್ಕೋತಾಳೆ.
ನಿತ್ಯ ಅವರಿಬ್ಬರು ತಪ್ಕೊಂಡಿರೋದನ್ನು ನೋಡೋಕೆ ಆಗದೆ ಕ್ಯಾಮ್ರಾ ಶರತ್ ಕೈಗಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ. ಶರತ್ ಅದಕ್ಕೆ ಬೇಜಾರು ಮಾಡಿಕೊಂಡು ಲಾವಣ್ಯನ ದೂರ ತಳ್ತಾನೆ. ಮ್ಯಾನರ್ಸ್ ಇಲ್ವಾ ನಿನಗೆ? ಪಬ್ಲಿಕಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ? ನಿತ್ಯನ ನೋಡಿ ಏನು ಅಂದ್ಕೊಳ್ತಾಳೆ, ಛೇ ಅಂದ. ಲಾವಣ್ಯ, ಯಾರು ಏನು ಅಂದ್ಕೊಂಡ್ರೆ ನಮಗೇನು ಶರತ್, ನಾನು ನಿನ್ನ ಪಾರಿಜಾತ, ನಿನ್ನ ಜೊತೆ ಹೇಗೆ ಬೇಕಾದರೂ ಇರೋ ಹಕ್ಕು ನನಗಿದೆ. ನಾವ್ಯಾಕೆ ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡಬೇಕು? ಅವ್ರ ಬಗ್ಗೆ ಚಿಂತೆ ಮಾಡಿ ನಾವ್ಯಾಕೆ ನಮ್ಮ ಖುಷಿನ ಹಾಳು ಮಾಡ್ಕೋಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಅವಳು ಫಸ್ಟೇ ಧಿಮಾಕಿಂದ ಮಾತಾಡೋಳು, ಇನ್ನು ಅವಳ ಹತ್ರ ಮಾತಾಡೋಕ್ಕಾಗತ್ತಾ? ಶರತ್, ಹೌದಲ್ವಾ, ಯಾರೇನು ಅಂದ್ಕೊಂಡ್ರೆ ನನಗೇನು, ನಾನು ನನ್ನ ಪಾರಿಜಾತನ ಖುಷಿಯಾಗಿ ಇಟ್ಕೋಬೇಕು ಅಷ್ಟೇ. ಆದರೂ ನಿತ್ಯ ಏನು ಅಂದ್ಕೊಂಡ್ಲೋ ಏನೋ ನನ್ನ ಬಗ್ಗೆ ಅಂತ ಪೇಚಾಡ್ತಾ ಇದ್ದ. ಇವಾಗ ಎಲ್ಲರೂ ವಾಪಸ್ ಹೋಗೋದಕ್ಕೆ ಅಂತ ಬಸ್ ಹತ್ತೋದಕ್ಕೆ ಹೋದರು. ಎಲ್ಲರೂ ಹೋಗಿ ಬಸ್ಸಲ್ಲಿ ಕೂತ್ಕೊಂಡ್ರು. ನಿತ್ಯ ಕೂಡ ಕೂತಿದ್ಲು. ಆದರೆ ಏನೋ ಮರ್ತಿದ್ದೀನಿ ಅಂತ ಅನಿಸಿ ಇಳಿಯೋದಕ್ಕೆ ಹೋಗ್ತಾಳೆ. ಆ ಕಡೆಯಿಂದ ಶರತ್ ಕೂಡ ಬಸ್ ಹತ್ತಿದ್ದ. ಈ ಕಡೆ ನಿತ್ಯ ಹೋಗೋದು, ಆ ಕಡೆ ಶರತ್ ಬರೋ ಟೈಮ್ ಕೂಡ ಒಂದೇ ಆಗೋಯ್ತು. ಸೊ ಅವರಿಬ್ಬರು ಬರ್ತಾ ನಮ್ಮ ನಿತ್ಯ ಶರತ್ ಹಣೆಗೆ ಮುತ್ತಿಟ್ಬಿಟ್ಲು. ಇಬ್ಬರು ಒಬ್ಬರನ್ನೊಬ್ಬರನ್ನ ನೋಡಿಕೊಂಡು ಹಾಗೆ ನಿಂತ್ಕೊಂಡ್ಬಿಟ್ರು. ಇಬ್ಬರು ಎದೆ ಬಡಿತಾನೂ ಜಾಸ್ತಿ ಆಗ್ತಾ ಇತ್ತು. ಒಬ್ಬರು ಉಸಿರು ಇನ್ನೊಬ್ರಿಗೆ ತಾಕುವಷ್ಟು ಹತ್ತಿರದಲ್ಲಿದ್ದರು. ಹಾಗೆ ಅವರಿಬ್ಬರೂ ಯಾವುದೋ ಲೋಕದಲ್ಲಿ ಕಳೆದು ಹೋಗಿದ್ರು. ನಿತ್ಯ ಭಯದಲ್ಲಿ ವಾಪಸ್ಸೇ ಬಂದುಬಿಟ್ಲು. ಮತ್ತೆ ಅವಳು ಸೀಟಲ್ಲಿ ಕುತ್ಕೊತಾಳೆ. ಆಗಿರೋದನ್ನ ಮತ್ತೆ ಮತ್ತೆ ಕಣ್ಮುಚ್ಚಿ ನೆನಪಿಸ್ಕೊಳ್ತಾ ಇದ್ಲು. ಅಯ್ಯಯ್ಯೋ, ಇದೆಂಥ ಕೆಲಸ ಮಾಡಿಬಿಟ್ಟೆ ನಾನು, ನಿಜ ನಿನ್ನ ಬಗ್ಗೆ ಅವ್ರು ಏನು ಅಂದ್ಕೊಂಡಿರ್ತಾರೆ ನಿತ್ಯ ಅಂತ ಅಂದ್ಕೊತಿದ್ಲು. ಶರತ್ ಒಳಗೆ ಬರ್ತಾ ಇದ್ದ. ಅವನು ಕೂಡ ಶಾಕ್ನಲ್ಲೇ ಇದ್ದ. ಪ್ರಶಾಂತ್ ಕೂಡ ಬಂದ. ನಿತ್ಯ ಪಕ್ಕ ಬಂದು ಕುತ್ಕೊಳ್ಳಾ ಅಂತ ಕೇಳ್ದ. ನಿತ್ಯ ಮತ್ತೆ ಶರತ್ ಕಡೆ ನೋಡಿ ಕೂದಲು ಸರಿ ಮಾಡಿಕೊಂಡು, ಕೂತ್ಕೋ ಅಂತ ತೊದಲ್ತಾ ಅಂದ್ಲು. ಮತ್ತೆ ನಿತ್ಯ ಶರತ್ ನೋಡ್ತಿದ್ಲು. ಲಾವಣ್ಯ ಪಕ್ಕ ಬಂದು ಕೂತ್ಕೊಂಡ ಶರತ್ ಮತ್ತು ನಿತ್ಯ ಕಣ್ಮುಚ್ಚಿದ್ರೆ ಅದೇ ಸ್ವಪ್ನ. ಈಗ ಎಲ್ಲರೂ ಟ್ರಿಪ್ ಮುಗಿಸಿ ಕಾಲೇಜ್ ಹತ್ರ ಬಂದರು. ಹಾಗೆ ಎಲ್ಲರೂ ಅವ್ರವ್ರ ಮನೆಗೆ ಹೋದರು. ನಿತ್ಯ ಶ್ರುತಿ ಹೇಗೆ ಹೋಗೋದು, ಲೇಟ್ ಆಯಿತು ಅಂತ ಥಿಂಕ್ ಮಾಡ್ತಾ ಹೋಗ್ತಾ ಇರ್ತಾರೆ. ಶ್ರುತಿ, ನಿತ್ಯ ಯಾಕೆ ಇಷ್ಟೆಲ್ಲಾಗಿದೆಯಾ? ನಿತ್ಯ, ಏನೂ ಇಲ್ಲ ಶ್ರುತಿ ಅಂತ ತೊದಲ್ತಾಳೆ. ಬೇಗ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ರು. ಶರತ್ ಈ ಕಡೆ ಕಾರ್ನಲ್ಲಿ ಮನೆಗೆ ಹೋಗ್ತಾ ಇರ್ತಾನೆ. ಅವರು ನೋಡಿ ಕಾರ್ ನಿಲ್ಲಿಸಿ, ಶ್ರುತಿ, ನಿತ್ಯ ಎಲ್ಲಿ, ನೀವಿಬ್ಬರೇ ಹೋಗ್ತಾ ಇದ್ದೀರಾ? ನಿತ್ಯಗಂತೂ ಅವ್ನು ನೋಡಿ ತುಂಬ ಮುಜುಗರ ಆಯಿತು. ಅವಳೇನು ಮಾತಾಡದೆ ತಲೆ ತಗ್ಗಿಸ್ಕೊಂಡು ಸೈಡಲ್ಲಿ ನಿಂತ್ಕೊಂಡ್ಳು. ಶ್ರುತಿ, ಹೌದು ಸರ್, ಪ್ರಶಾಂತ್ ಬೈಕಲ್ಲಿ ಲಗೇಜ್ ಇದೆ, ಅದನ್ನು ಕಾಲೇಜಿಗೆ ತಲುಪಿಸ್ತೀನಿ, ಅದನ್ನು ತಲುಪಿಸಿ ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿದ್ದ, ಅದಕ್ಕೆ ಇಬ್ಬರೇ ಹೋಗ್ತಿದ್ದೀವಿ. ಶರತ್, ಸರ್ ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ ಅಂದ. ನಿತ್ಯ ಶ್ರುತಿ ಹಿಂದೆ ನಿಂತ್ಕೊಂಡು, ಶ್ರುತಿ ಬೇಡ ಅಂತ ಹೇಳೆ, ನಾವೇ ಹೋಗೋಣ ಅಂದ್ಲು. ಶ್ರುತಿ, ನಿತ್ಯ ಲೇಟ್ ಆಗಿದೆ, ಬಾ ಹೋಗೋಣ ಅಂತ ಕರ್ಕೊಂಡು ಬಂದ್ಲು. ನಿತ್ಯ, ಅಯ್ಯೋ ಶ್ರುತಿ, ಹೇಗೆ ಅರ್ಥ ಮಾಡಿಸೋದು ನಿಂಗೆ, ಬೇಡ ಹೋಗೋದು ಅಂತ ಅಂದ್ಕೊಂಡು ಶರತ್ನ ನೋಡಿ ಸುಮ್ಮನಾಗ್ತಾಳೆ. ಅಷ್ಟರಲ್ಲಿ ಪ್ರಶಾಂತ್ ಬರ್ತಾನೆ. ಅದನ್ನು ನಿತ್ಯ ನೋಡಿ, ಶ್ರುತಿ ಪ್ರಶಾಂತ್ ಬಂದ, ನಾವು ಅವನ ಜೊತೆನೇ ಹೋಗೋಣ ಅಂದ್ಲು. ಪ್ರಶಾಂತ್ ನೋಡಿ, ನಿತ್ಯ ನನ್ನ ಮನೆ ಕಡೆ ಹೋಗ್ತಾ ಇಲ್ಲ, ಸರ್ ಜೊತೆಗೆ ಹೋಗ್ಬಿಡಿ ಅಂತ ಹೇಳಿ ಹೋಗ್ತಾನೆ. ಶರತ್, ಸಾಕಾ, ಬನ್ನಿ ಹೋಗೋಣ ಅಂದ. ಶ್ರುತಿ, ಬಾರೆ ಹೋಗೋಣ ಅಂತ ಕರೆದ್ಲು. ನಿತ್ಯ ಮುಜುಗರದಲ್ಲೇ ಇದ್ಲು. ಹಾಗೆ ಕಾರಲ್ಲಿ ಕೂತ್ಕೊಂಡ್ಳು. ಮಿರರಲ್ಲಿ ಶರತ್ ಕಣ್ಣನ್ನೇ ನೋಡಿಕೊಂಡು ಕೂತ್ಕೊಂಡ್ಳು. ಶರತ್ ಕೂಡ ನಿತ್ಯನ ಮಿರರ್ ನೋಡ್ತಾ ಇದ್ದ. ಮತ್ತು ಅವರಿಬ್ಬರಿಗೂ ಕಣ್ಣಲ್ಲಿ ಒಬ್ರನ್ನೊಬ್ಬರನ್ನ ನೋಡಿ ಮಾತಾಡ್ಕೊಳ್ತಾ ಇದ್ರು. ಶರತ್ ನಿತ್ಯ ಶ್ರುತಿನ ಮನೆ ಹತ್ರ ಬಿಡ್ತಾನೆ. ಹಾಗೆ ಅವನು ಹೋಗೋ ತನಕ ಅಲ್ಲೇ ನೋಡ್ಕೊಂಡು ನಿಂತ್ಕೊಂಡ. ನಿತ್ಯ ಏನೂ ಒಂದು ಮಾತು ಹೇಳ್ತೀರಾ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಇನ್ನೊಬ್ಬರು ಸಾಹೇಬರು ನಮ್ಮ ನಿತ್ಯ ಬರೋದಕ್ಕೋಸ್ಕರನೇ ಕಾಯ್ಕೊಂಡು ಕುತ್ಕೊಂಡು ಬಿಟ್ಟಿದ್ದಾರೆ, ನಿತ್ಯ ಕೂಡ ಮಾಡ್ತೀರಾ. ಸೊ ಇವಾಗ ಪುಟಾಣಿ ನಿತ್ಯ ಬಂದಿದ್ದ ತಕ್ಷಣ ಓಡ್ಬಂದು ಡಾರ್ಲಿಂಗ್ ಅಂತ ತಪ್ಕೊಂಡು ಮುದ್ದಾಡ್ತಾನೆ. ಹಾಗೆ ಇಬ್ಬರು ಕೂಡ ಮುದ್ದು ಮಾಡಿಕೊಂಡು, ಏನು ನಮ್ಮ ಪುಟಾಣಿ ಇನ್ನೂ ನಿದ್ದೆ ಮಾಡಿಲ್ವಾ, ಇನ್ನೂ ಊಟ ಮಾಡ್ತೋ ಇಲ್ವೋ ಅಂತ ಕೇಳ್ತಾಳೆ ನಿತ್ಯ. ಚಿರು,
ಹ್ಞೂ ಡಾರ್ಲಿಂಗ್, ಊಟ ಆಯಿತು, ನೀನು ಬರ್ತೀಯಾ ಅಂತ ಇನ್ನೂ ನಿದ್ದೆ ಮಾಡ್ತೀರಾ ಎದ್ದಿದ್ದೆ ಅಷ್ಟೆ. ನಿತ್ಯ: ಹೌದಾ ಕಂದ, ಸರಿ ಬಾ, ನಾನು ಬಂದಾಯ್ತಲ್ಲ, ಇವಾಗ ಒಳಗೆ ಹೋಗೋಣ ಅಂತ ಒಳಗೆ ಹೋಗ್ತಾರೆ. ಮಾರನೇ ದಿನ ನಿತ್ಯ ಕ್ಲಾಸಿಗೆ ಬರ್ತಾಳೆ. ಈ ಕಡೆ ಲಾವಣ್ಯ ನಿನ್ನೆ ಟ್ರಿಪ್ಪಲ್ಲಿ ಶರತ್ ಜೊತೆ ತೆಗೆದುಕೊಂಡು ಫೋಟೋಸ್ನ ಅವ್ರ ಫ್ರೆಂಡ್ಸಿಗೆ ತೋರಿಸ್ಕೊಂಡು ಖುಷಿ ಪಡ್ತಾ ಇದ್ಲು. ಪ್ರಶಾಂತ್ ಲಾವಣ್ಯ ಹತ್ರ ಬಂದು ಥ್ಯಾಂಕ್ಸ್ ಲಾವಣ್ಯ ಅಂತ ಹೇಳ್ತಾನೆ. ಲಾವಣ್ಯ: ಅಯ್ಯೋ, ಈ ಮಂಕ್ ಸಾಂಬ್ರಾಣಿ ಇನ್ನೂ ಅದೇ ಭ್ರಮೆಲಿದೆ ಅನಿಸುತ್ತೆ ಅಂದ್ಕೊಂಡು, ಇಟ್ಸ್ ಓಕೆ ಪ್ರಶಾಂತ್, ನಾವೆಲ್ಲ ಫ್ರೆಂಡ್ಸ್ ಅಲ್ವಾ, ಬಿಡು ಅಂದ್ಲು. ಶರತ್ ಕ್ಲಾಸಿಗೆ ಬರ್ತಾನೆ. ಅದನ್ನು ನಿತ್ಯ ನೋಡಿ ಗ್ರೌಂಡಲ್ಲಿ ಕೂತಿದ್ಲು. ಅಲ್ಲಿಂದ ಎದ್ದೋಗ್ತಾಳೆ. ಅವಳು ಹೋಗಿದ್ದನ್ನು ಶರತ್ ನೋಡ್ತಾನೆ. ನಿತ್ಯ ಹೋಗ್ಬಿಟ್ಟು ಲೈಬ್ರರಿಲಿ ಇರ್ತಾಳೆ. ಅದನ್ನು ನೋಡಿದ ಶರತ್ತು ಅವಳನ್ನ ಹುಡ್ಕೊಂಡು ಲೈಬ್ರರಿಗೆ ಬಂದ. ಶರತ್ನ ನೋಡಿ ಅಲ್ಲಿಂದ ಮತ್ತೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನಿತ್ಯ. ಶರತ್: ನಿತ್ಯ, ಒಂದು ನಿಮಿಷ, ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿ ಅವಳ ಕೈ ಹಿಡ್ಕೊಂಡು ಎಳೆದ್ಕೊಂಡು ಈಚೆ ಕರ್ಕೊಂಡು ಹೋದ. ನಿತ್ಯ ಆತಂಕದಲ್ಲಿದ್ಲು. ಶರತ್: ನಿತ್ಯ, ನನಗೆ ಅರ್ಥ ಆಗುತ್ತೆ ನಿನಗೆ ಮುಜುಗರ ಆಗಿದೆ ಅಂತ, ಆದರೆ ನಿನ್ನೆ ಏನು ನಡೀತು ಅದು ಆಕಸ್ಮಿಕ ಅಷ್ಟೆ. ಇದರಲ್ಲಿ ನಿಂದೇನೂ ತಪ್ಪಿಲ್ಲ. ಇದರಿಂದ ನಿಂಗೆ ಈ ಥರ ಮುಜುಗರ ಆಗೋದು ತಪ್ಪು ಅಂತ ಹೇಳ್ತಾ ಇಲ್ಲಪ್ಪ, ಆದರೆ ನೀನು ನನ್ನಿಂದ ತಪ್ಪಿಸ್ಕೊಂಡು ಓಡಾಡ್ತಿರೋದು ಸರಿಯಲ್ಲ. ನನ್ನಿಂದ ತಪ್ಪಿಸ್ಕೊಂಡು ಓಡಾಡೋದು, ಆದರೆ ಈಗ ನನ್ನ ನೋಡಿದ್ದ ತಪ್ಪಿಸ್ಕೊಂಡು ಹೋಗ್ತಿದೆಯಲ್ಲ, ನನಗೆ ಹೇಗೆ ಆಗಬೇಡ ಹೇಳು ಅಂತ ಬೇಸರದಿಂದ ಹೇಳ್ದ. ನಿತ್ಯ ಹಾಗೆ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡಿದ್ಲು, ಏನು ಮಾತಾಡಲ್ಲ. ಶರತ್ ಅವಳ ಸೈಲೆನ್ಸ್ನ ನೋಡಿ ಮತ್ತೆ ಬೇಸರದಿಂದ ಅಲ್ಲಿಂದ ಹೋಗೋದಕ್ಕೆ ಹೋಗ್ತಾನೆ. ನಿತ್ಯ ಹೋಗೋನ್ ಕೈ ಹಿಡ್ಕೊಂಡು, ಸರ್ ಸಾರಿ. ಶರತ್ ಅವಳ ಕೈ ಹಿಡ್ಕೊಂಡಿದ್ದನ್ನೇ ನೋಡ್ತಾ ಇದ್ದ. ನಿತ್ಯ ಅದನ್ನು ಗಮನಿಸಿ ಕೈ ಬಿಟ್ಟು, ಮತ್ತು ಸಾರಿ ಸರ್, ನಾನು ನಿಮಗೆ ಬೇಜಾರು ಮಾಡಿಬಿಟ್ಟೆ ಅಂದ್ಲು. ಶರತ್: ನಿತ್ಯ, ನೀನೇನು ತಪ್ಪು ಮಾಡಿಲ್ಲ, ಚಿಲ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಮತ್ತೆ ಶರತ್ ಎದೆ ಮೇಲೆ ಕೈ ಹಿಟ್ಟು ನೋಡ್ಕೊಂಡ. ನಿತ್ಯ ಅವನ ಕೈ ಹಿಡ್ಕೊಂಡಿದ್ದನ್ನು ನೆನಪಿಸ್ಕೊಳ್ತಾನೆ. ಅವನಿಗೆ ಡೌಟ್ ಬರುತ್ತೆ, ಏನಿದು, ನಿತ್ಯ ಕೈ ಹಿಡ್ಕೊಂಡ್ರೆ ನನ್ನ ಎದೆ ಬಡಿತ ಯಾಕೆ ಇಷ್ಟು ಜೋರಾಗ್ತಿದೆ, ಆದರೆ ಪಾರಿಜಾತ ನನ್ನ ತಪ್ಪಿಕೊಂಡ್ರೂ ಕೂಡ ಈ ಥರ ಆಗಲಿಲ್ವಲ್ಲ, ಯಾಕೆ ಅಂತ ಅವನಿಗೆ ಡೌಟ್ ಬರುತ್ತೆ. ಓಕೆ, ಎಪಿಸೋಡ್ ನೋಡ್ಕೊಂಡು ಬಂದ್ರಿ ಅಲ್ಲ. ಸೊ ಈಗ ಸ್ವಲ್ಪನೇ ನಮ್ಮ ನಿತ್ಯ ಹಾಗೆ ಶರತ್ ಒಂದಾಗ್ತಾ ಇದ್ದಾರೆ. ಈ ಎಪಿಸೋಡಲ್ಲಿ ಗೊತ್ತಿಲ್ದಿರ ಮುತ್ತು ಕೊಟ್ಟಿದ್ದಾಗಿದೆ, ಗೊತ್ತಿಲ್ದಿರ ತುತ್ತು ಕೊಟ್ಟಿದ್ದಾಗಿದೆ. ಅನ್ಎಕ್ಸ್ಪೆಕ್ಟೆಡ್ ಕಿಸ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ತುತ್ತು ಎರಡೂ ಸಿಕ್ಕಿದೆ ನಮ್ಮ ಶರತ್ಗೆ. ಸೊ ನೆಕ್ಸ್ಟ್ ಏನಾಗುತ್ತೆ, ನಮ್ಮ ಶರತ್ಗೆ ಇವಾಗ ಫೀಲ್ ಆಗ್ತಾ ಇದೆ, ಅವಳೇ ನನ್ನ ಪಾರಿಜಾತ ಇರ್ಬೋದಾ ಅನ್ನೋ ಡೌಟ್ ಇವಾಗ ಇನ್ನೂ ಸ್ಟಾರ್ಟ್ ಆಗ್ತಾ ಇದೆ. ಸೊ ಲಾವಣ್ಯನ ಹತ್ರ ಕಿರ್ಚಾಡ್ಕೊಂಡು ಮಾತಾಡ್ತಾನೆ, ನಿತ್ಯನ ಹತ್ರ ಪ್ರೀತಿಯಿಂದ ಮಾತಾಡ್ತಾನೆ. ಸೊ ನೋಡೋಣ ಯಾವಾಗ ಹೇಗೆ ಅವನಿಗೆ ಅರ್ಥ ಆಗುತ್ತೆ ಅಂತ ನಾನು ನೆಕ್ಸ್ಟ್ ಎಪಿಸೋಡ್ಸಲ್ಲಿ ನಿಮಗೆ ತಿಳಿಸ್ತೀನಿ. ಹಾಗೆ ನೆಕ್ಸ್ಟ್ ಎಪಿಸೋಡ್ನ ಆದಷ್ಟು ಬೇಗ ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.